ಹಲೋ ಫುಡೀಸ್, ಪವೀಸ್ ಅಡುಗೆ ಸ್ಟುಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಿರೋದಾದರೆ ಪ್ಲೀಸ್ ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಆನಿಯನ್ ಚಟ್ನಿ. ಮಾಡೋದು ಈಸಿ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಈಗ ನೋಡಿ, ಇದು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ, ಒಂದು 5. ನಿಮ್ಮ ಮನೆಯಲ್ಲಿ ಖಾರ ಎಷ್ಟು ತಿಂತೀರೋ ಹಾಗೆ ಯಾವ ಮೆಣಸಿನ್ಕಾಯಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೆಣಸಿನ್ಕಾಯಿ. ಹಾಗೆ ಇದು ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಇಂಪಾರ್ಟೆಂಟ್ ಇದಕ್ಕೆ. ನೀವು ಸ್ಪೈಸಿ ಜಾಸ್ತಿ ಇಷ್ಟಪಡೋರಾದರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಿಗೆ ಈ ಥರ ಪೇಸ್ಟ್ ಮಾಡ್ಕೊಬ್ರೋಣ. ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಅದು ಚೆನ್ನಾಗಿ ಚಿಟಪಟ ಅಂತ ಆಗೋ ತನಕ ವೆಯ್ಟ್ ಮಾಡಿ. ಈಗ ನೋಡಿ, ಇದಕ್ಕೆ ಹಿಂಗೆ ಹಾಕ್ಕೊತಿದ್ದೀನಿ. ಹಿಂಗೆ ಹಾಕ್ಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ಒಳ್ಳೆಯದು. ಮಿಸ್ ಮಾಡ್ಕೊಬೇಡಿ, ಹಿಂಗೆ ಹಾಕಿ ಚೆನ್ನಾಗಿರುತ್ತೆ. ಈಗ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವು ಎಲೆನೂ ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೆ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ರೆಸಿಪಿ ಚಪಾತಿ, ಪೂರಿ, ಇಡ್ಲಿ ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಸಿಂಪಲ್ಲಾಗಿ ಮಾಡ್ಕೊಬೋದು ಇದು. ಈಗ ನೋಡಿ, ನಾವು ಫೈನಾಗಿ ಪೇಸ್ಟ್ ಮಾಡಿರ್ತಕ್ಕಂಥ ಪೇಸ್ಟನ್ನು ಹಾಕ್ಕೊತಿದ್ವಿ. ಇದು ಒಂದು 3-4 ದಿವಸ ಹೊರಗಡೆ ಇಟ್ಟರು ಕೆಡಲ್ಲ. ನೀವು ಇನ್ನೂ ಜಾಸ್ತಿ ದಿವಸ ಇಡಬೇಕು ಅನ್ನೋದಾದರೆ ಇದಕ್ಕಿನ್ನೂ 1 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ನೀರಿನಂಶ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಕಲರ್ ಬೇಕು ಅನ್ನೋದಾದರೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಟೈಮಲ್ಲಿ ನೀವು ಉಪ್ಪು ಇನ್ನೂ ಬೇಕಾದರೆ ಈ ಟೈಮಲ್ಲಿ ಹಾಕ್ಕೊಬೋದು. ನನಗೆ ಉಪ್ಪು ಬೇಕು ಅನಿಸ್ತೋ ಹಾಗೆ 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ನೋಡಿ, ಎಣ್ಣೆ ಎಲ್ಲ ಮೇಲೆ ತೇಲ್ತಿದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ನಾವು ಸರ್ವ್ ಮಾಡ್ಕೊಂಡ್ರಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಚಟ್ನಿ. ಮಾಡೋದು ಈಸಿನೇ, ಕಡಿಮೆ ವಸ್ತುಗಳಿಂದ ಟೇಸ್ಟಿಯಾಗಿರೋಂಥ ಚಟ್ನಿ ರೆಡಿಯಾಗಿದೆ. ಹಾಗಾದರೆ ಈ ಒಂದು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಇದೇ ಥರನೇ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಪ್ಲೀಸ್ ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.